ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಮಾತಿನ ಹಿರಿಮೆ ಮುಂದುವರೆದ ಭಾಗವಾಗಿ ನಾನು ಹಿಂದೆ ಒಂದು ಮಾತನ್ನು ನೆನಪು ಮಾಡಿ ಮುಂದುವರಿಯೋಣ. ಏನಂತೇಳಿದೆ, ಮಾತು ಬಲಾತ್ತಂಗೆ ಮತ್ತೊಂದು ಮಾಣಿಕವು, ಮಾತನಾಡಲರಿಯದ ಮಂಗೆ ಮಾಣಿಕವು ತೂತು ಬಿದ್ದಂತೆ. ಸರ್ವಜ್ಞ ಹೇಳಿದ್ದ ಅಲ್ವಾ, ಈ ಮಾತನ್ನು ಹೇಳಿದ್ದೆ ಹಿಂದಿನ ಎಪಿಸೋಡಲ್ಲಿ. ಇನ್ನು ಮುಂದುವರೆದ ಭಾಗವಾಗಿ ಮುಂದೆ ಹೋಗೋಣ, ಆಯಿತಾ. ಚೀನಾ ಗಾದೆಯೊಂದರ ಪ್ರಕಾರ ಕೆಟ್ಟ ಮಾತು ಕೊಡುವುದು ಸುಲಭನಂತೆ. ಏನು, ಕೆಟ್ಟ ಮಾತು ಕೊಡುವುದು ಸುಲಭ, ಒಳ್ಳೆ ಮಾತು ಗಳಿಸುವುದು ಕಷ್ಟ. ನೋಡಿ ಹೆಂಗೆ ಹೇಳ್ತಾನೆ, ಕೆಟ್ಟ ಮಾತು ಕೊಡೋದು ಭಾಳ ಸುಲಭನಂತ. ನಾವು ಕೊಟ್ಬಿಡ್ತಾರಲ್ಲ, ಏನು ತನ್ನ ಯೋಚನೆ ಮಾಡೋದನ್ನ ಸುಮ್ಮನೆ ಮಾತು ಕೊಟ್ಬಿಡ್ತಾರೆ. ಆದರೆ ಇನ್ನೊಂದು ಹೇಳ್ತಾನೆ, ಒಳ್ಳೆ ಮಾತು ಗಳಿಸುವುದು ಕಷ್ಟನಂತೆ. ಒಳ್ಳೆಯದನ್ನು ಗಳಿಸ್ಬೇಕು ಅಂದರೆ ತುಂಬ ಕಷ್ಟಪಡಬೇಕಂತೆ. ಎಲ್ಲ ಇವತ್ತಿರೋದೇ ಹಿಂಗೆ ಸಮಾಜದಲ್ಲಿ. ಒಳ್ಳೆಯದನ್ನು ಗಳಿಸ್ಕೋಬೇಕು ಅಂದರೆ ತುಂಬ ಶ್ರಮ ಪಡಬೇಕು. ಕೆಟ್ಟದ್ದು ಮಾಡಬೇಕು ಅಂದರೆ ತಕ್ಷಣ ಹೇಳ್ಬಿಡ್ತಾರೆ. ಮುಂದೆ ಆಲೋಚನೆ ಏನು ಮಾಡ್ದೇ ಏನಾಗುತ್ತೆ ಅದ್ರ ಪರಿಣಾಮ ಏನು ಹೇಳ್ದೇ ಹೇಳ್ಬಿಡ್ತಾರೆ. ಒಟ್ಟಿನಲ್ಲಿ ಮಾತಾಡುವುದು ಒಂದು ಕಲೆ. ಏನು ಹೇಳ್ತಾನೆ, ಮಾತಾಡುವುದು ಒಂದು ಕಲೆ. ಮಾತಿನ ಹಿರಿಮೆಯನ್ನು ಯುವ ಜನಾಂಗ ಅರಿತುಕೊಂಡಾಗ ಸಮಾಜದಲ್ಲಿ ವ್ಯಕ್ತಿಗಳ ನಡುವಣ ಸಂಬಂಧ ಸುಮಧುರವಾಗುತ್ತದೆ ಅಂತ ಹೇಳ್ತಾನೆ. ಮಾತು ಅಂತಕ್ಕಂಥದ್ದು ಒಂದು ಕಲೆ. ಆ ಹಿರಿಮೆಯನ್ನು ಯುವ ಜನಾಂಗ ಏನು ಮಾಡ್ಕೋಬೇಕು, ಅರಿತುಕೊಂಡಾಗ ಏನಾಗುತ್ತೆ, ಸಮಾಜದಲ್ಲಿ ವ್ಯಕ್ತಿಗಳ ನಡುವಣ ಸಂಬಂಧ ಸುಮಧುರವಾಗಿರುತ್ತೆ, ಅಂದರೆ ಸುಂದರವಾಗಿರ್ತದೆ ಅಂತ ಹೇಳ್ತಾನೆ. ಆದರೆ ಈ ಮಾತಿನ ಕಲೆಯೇನು ಕಲಿಯಲಾರದ ಕಬ್ಬಿಣದ ಕಡಲೆ ಏನಲ್ಲ ಅಂತ ಏನು ಹೇಳ್ತಾನೆ ಅಂದರೆ, ಈ ಮಾತು ಕಲೆ ಇದೆಯಲ್ಲ, ಕಲೆ ಏನಪ್ಪ, ಕಲಿಯಲಾರದ ಕಬ್ಬಿಣದ ಕಡಲೆ ಏನಲ್ಲ. 4 ಜನರೊಂದಿಗೆ ಬೆರೆತಾಗ, ಗುಂಪಿನಲ್ಲಿ ಸೇರಿದಾಗ, ಸಂತೋಷ ಸಮಾರಂಭಗಳಲ್ಲಿ ಸೇರಿದಾಗ, ಚರ್ಚೆಗೆ ಕುಳಿತಾಗ ಈ ಕೆಳಗಿನ ಕೆಲವು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡರೆ ಉತ್ತಮ ಮಾತುಗಾರನಾಗಬಹುದು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ, ಉತ್ತಮ ಮಾತುಗಾರನಾಗಬಹುದು. ಏನನ್ನು ಅನುಸರಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ, ಆಯಿತಾ. ಏನನ್ನು ಮಾಡಬೇಕು ಅನ್ನೋದನ್ನು ಸರಿ. ಒಬ್ಬರೊಂದಿಗೆ ಮಾತಿಗಳಿದಾಗ ಅವರಾಡೋ ಮಾತನ್ನು ಚೆನ್ನಾಗಿ ಆಲಿಸಬೇಕು. ನೋಡಿದ್ದು ನಾವು ಮಾಡ್ತಕ್ಕಂಥದ್ದು, ಆಯಿತಾ. ನಾವೇನು ಮಾಡ್ತೀವಿ, ಮಧ್ಯದಲ್ಲೇ ಬಾಯಿ ಹಾಕ್ಬಿಡ್ತೀವಿ. ಅವ್ರು ಹೇಳೋಕ್ಕೆ ಬಿಡೋದೇ ಇಲ್ಲ. ಈ ಕೆಲವು ಜನಗಳು ಹಂಗೇ, ಅವ್ರು ಪೂರ್ತಿ ಮಾತನ್ನು ಕೇಳೋಕ್ಕೂ ಬಿಡೋದಿಲ್ಲ, ಇಲ್ಲ ನಮ್ಮದು ಕೇಳಲ್ಲ, ಅವರು ಮಾತಾಡೋಕ್ಕೆ ಬಿಡೋಲ್ಲ. ಈ ಥರ ಎಡಬಿಡಂಗೆ ಮಾಡಿಟ್ಬಿಡ್ತಾರೆ. ಅಂದರೆ ನೋಡಿ ಏನು ಹೇಳ್ತಾನೆ, ಒಬ್ಬರೊಂದಿಗೆ ಮಾತುಗಳಿದಾಗ ಅವರು ಮಾತಾಡುವ ಮಾತನ್ನು ಚೆನ್ನಾಗಿ ಆಲಿಸ್ಬೇಕಂತ, ಚೆನ್ನಾಗಿ ಕೇಳಿಸ್ಕೋಬೇಕಂತ. ಯಾರೇ ಕೇಳ್ತಾರೆ. ಇಂಗ್ಲೀಷ್ ಗಾದೆಯೊಂದು, ಯಾರು ಚೆನ್ನಾಗಿ ಕೇಳುವರು ಅವರು ಚೆನ್ನಾಗಿ ಮಾತಾಡಬಲ್ಲರು. ನೋಡಿ, ಇಂಗ್ಲೀಷ್ ಗಾದೆ ಏನು ಹೇಳ್ತದೆ ಅಂದರೆ, ಯಾರು ಚೆನ್ನಾಗಿ ಕೇಳುವರು ಅವರು ಚೆನ್ನಾಗಿ ಮಾತಾಡಬಲ್ಲರು, ಯಾರು ಚೆನ್ನಾಗಿ ಕೇಳ್ತಾರೆ ಅವ್ರು ಚೆನ್ನಾಗಿ ಮಾತಾಡಬಲ್ಲರು ಅಂತ ಇಂಗ್ಲೀಷ್ ಗಾದೆ ಇದೆ ಎಂದು ಹೇಳುತ್ತದೆ. ನಾವು ಒಬ್ಬರ ಮಾತನ್ನು ಆಲಿಸಿದರೆ ತಾನೇ ಅವರು ತಮ್ಮ ಮಾತಿಗೆ ಗಮನ ಕೊಡುವುದು. ಏನು ಹೇಳ್ತಾರೆ, ನಾವು ಒಬ್ಬರ ಮಾತನ್ನು ಆಲಿಸಿರ್ತಾನೆ ಅವರು ನಮ್ಮ ಮಾತಿಗೆ ಗಮನ ಕೊಡೋದು ಅಂತ ಹೇಳ್ತಾನೆ. ನಾವು ಯಾರಾದ್ರು ಮಾತು ಕೇಳಿರ್ತಾನೆ, ಅವ್ರು ನಮ್ಮ ಮಾತು ಕೇಳೋದು. ಅವ್ರ ಮಾತನ್ನೇ ಕೇಳಿದ್ರೆ ನಾನು ನಮ್ಮ ಮಾತನ್ನು ಕೇಳ್ತಾನೆ, ಇದು ಇದರ ಅರ್ಥ. ಹಾಗೆ ಕೆಲವರಿಗೆ ಕೇವಲ ತಮ್ಮ ಮಾತನ್ನೇ ಎಲ್ಲರಿಗೂ ಕೇಳಬೇಕೆಂಬ ಹಂಬಲ ಅಥವಾ ಹಠ. ಕೆಲವು ಗೊತ್ತಲ್ಲ ನಮಗೆ, ನಾನು ಹೇಳೋದನ್ನೇ ಕೇಳಬೇಕು, ನಾನು ಹೇಳೋದ್ದೇ ವೇದವಾಕ್ಯ, ನಾನು ಬಿಟ್ಟರೆ ಇನ್ನೇನೂ ಇಲ್ಲ, ನನ್ನದೇ ಫೈನಲ್ ಅಂದರೆ ಬೇರೆಯವ್ರು ಕೇಳೋಕ್ಕೆ ರೆಡಿ ಇರಲ್ಲ. ಇದೇ ಒಂದು ಅನಾಹುತ. ಅದಕ್ಕೆ ಹೇಳಬೇಕು, ಏನು ಹೇಳ್ತಾರೆ, ಕೆಲವರಿಗೆ ಕೇವಲ ತಮ್ಮ ಮಾತನ್ನೇ ಎಲ್ಲರೂ ಕೇಳಬೇಕು, ಹಠ, ಅದು ಹಂಬಲ, ನಾನು ಹೇಳೋದನ್ನೆಲ್ಲ ಕೇಳಬೇಕು ಅಂತ. ಇದು ಆಗೋದಿಲ್ಲ, ಹಂಗೆ ಕೇಳೋಕೆ ಹೋದರೆ ಆಗಲ್ಲ. ಅದಕ್ಕೆ ಏನು ಹೇಳ್ತಾನೆ, ಇದು ಉತ್ತಮ ಮಾತುಗಾರರ ಲಕ್ಷಣವಲ್ಲ, ಇದು ಮಾತುಗಾರರ ಲಕ್ಷಣ ಅಲ್ಲ ಅಂತ ಹೇಳ್ತಾನೆ. ಕೇವಲ ನಮ್ಮ ವಿಚಾರಧಾರೆಯನ್ನೇ ಒಬ್ಬರ ಮೇಲೆ ಏರುವುದರಿಂದ ಕೇಳುವವರಿಗೂ ಬೇಸರ ಉಂಟಾಗುತ್ತೆ. ನಮ್ಮದನ್ನೇ ಅವ್ರು ಬಲವಂತವಾಗಿ ಏರ್ತಾ ಹೋದ್ರೆ ಏನಾಗುತ್ತೆ, ಬೇಸರ ಆಗ್ಬಿಡ್ತಂತೆ. ಅದಕ್ಕೆ ಇತರರಿಗೂ ಅವರ ಅನಿಸಿಕೆಯನ್ನು ವ್ಯಕ್ತಪಡಲು ಅವಕಾಶ ಕೊಟ್ಟರೆ ಮಾತ್ರ ಸಂವಾದ ಸಮಯವಾಗಿ ಮುಂದುವರಿಯುತ್ತದೆ, ಸುಗಮವಾಗಿ. ಏನು ಹೇಳ್ತಾರೆ, ನಾವು ಅವ್ರು ಚೆನ್ನಾಗಿ ಕೇಳಿಸ್ಕೊಂಡ್ರೆ ಇತರರಿಗೂ ಅವರು ಅನಿಸಿಕೆಯನ್ನೆಲ್ಲ ನಾವು ಇದು ಮಾಡಿಕೊಂಡು ವ್ಯಕ್ತಪಡಿಸಲು ಅವಕಾಶ ಕೊಟ್ಟರೆ ಮಾತ್ರ ಸಂವಾದ ಏನಾಗುತ್ತೆ, ಸುಗಮವಾಗಿ ಮುಂದುವರಿಯುತ್ತದೆ ಅಂತ ಹೇಳ್ತಾನೆ. ಅವ್ರಿಗೆ ಏನು ಹೇಳ್ತಾರೆ ಅವ್ರು ಹೇಳೋದನ್ನು ಕೇಳಿಸ್ಕೋಬೇಕು, ನಾವು ಹೇಳೋದನ್ನು ಕೇಳಿಸ್ಕೊಂಡಾಗ ಸುಗಮ ಏನಾಗುತ್ತೆ, ಯಾವುದೇ ವಿಚಾರ ಚರ್ಚೆಗಳಲ್ಲಿ ತುಂಬ ಸುಗಮವಾಗಿ ಮುಂದುವರಿಯುತ್ತದೆ ಅಂತ ಹೇಳ್ತಾನೆ. ಯಾವುದೋ ವಿಷಯದ ಬಗ್ಗೆ ಅನಾವಶ್ಯಕವಾಗಿ ವಿವರಿಸುತ್ತಾ ನಿಮ್ಮ
ಮಾತನ್ನೇ ಮುಂದುವರಿಸುವುದರಿಂದ ಇತರರಿಗೆ ಮಾತಾಡಲು ಅವಕಾಶವಿಲ್ಲದಂತಾಗಿ ಸಮಯ ಪೋಲಾಗುತ್ತದೆ. ಹೇಳುವುದನ್ನು ಚುಟುಕವಾಗಿ ಹೇಳಿ ಅಂದರೆ ಕೇಳುವವರು ಆಸಕ್ತಿಯಿಂದ ಕೇಳುತ್ತಾರೆ ಅಂತ ಏನು ಹೇಳ್ತಾರೆ ಅಂದರೆ, ನೀನೇನು ಹೇಳ್ತೀಯಪ್ಪ ಚುಟುಕವಾಗಿ ಹೇಳು, ಕಡಿಮೆ ವಿಷಯದನ್ನು ಹೇಳ್ಬಿಟ್ಟು ಬೇಗ ಮುಗಿಸಿದ್ರೆ ಅವ್ರು ಹೇಳೋಕ್ಕೂ ಅನುಕೂಲ ಆಗ್ತದೆ. ನಿಮ್ಮದನ್ನೇ ಪೂರ್ತಿಯಾಗಿ ಹೇಳೋಕ್ಕೆ ಹೋಗಬೇಡ, ನಿಂದೂ ಹೇಳು, ಚುಟುಕಾಗಿ ಹೇಳು. ನೀನೇನು ಹೇಳ್ಬೇಕಂತ ಅದನ್ನು ಚೊಕ್ಕವಾಗಿ, ಸ್ಪಷ್ಟವಾಗಿ, ಚಿಕ್ಕದಾಗಿ ಮಾತಲ್ಲಿ ಮುಗಿಸು. ಒಂದೇ ಮಾತಲ್ಲಿ ಮುಗಿಸು, ಒಂದೇ ಸಾಲಲ್ಲಿ ಮುಗಿಸು, ಆಯಿತಾ? ಆಗ ಅವ್ರು ಕೇಳ್ತಾರೆ, ಆಕ್ಷನ್ ಕೇಳ್ತಾರೆ. ಆಗ ನಿನ್ನ ಮಾತನ್ನು ಕೇಳ್ತಾರೆ, ಅವ್ರ ಮಾತನ್ನು ನಾವು ಕೇಳ್ಬೋದು ಅಂತ ಹೇಳ್ತಾರೆ. ಏನು ಹೇಳುವುದನ್ನು ಚುಟುಕವಾಗಿ ಹೇಳಿದರೆ ಕೇಳುವವರು ಆಸಕ್ತಿಯಿಂದ ಕೇಳ್ತಾರೆ. ಅದೇ ಕೇಳೋದನ್ನು ಎಲ್ಲ ಚಿಕ್ಕದಾಗಿ ಹೇಳ್ಬಿಟ್ರೆ ನೋಡಿದ್ರೆ ಕೇಳೋದನ್ನು ಆಸಕ್ತಿಯಿಂದ ಕೇಳ್ತಾರೆ ಅನ್ನೋದನ್ನು ಹೇಳ್ತಾನೆ. ಒಮ್ಮೆ ಹೇಳಿದ ವಿಷಯವನ್ನು ಅತ್ಯಂತ ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಸಂಕ್ಷಿಪ್ತವಾಗಿ ಪುನರಾವರ್ತಿಸಬಹುದು. ನೋಡಿ ಏನು ಹೇಳ್ತಾರೆ, ಯಾವುದೇ ವಿಷಯನ ನಾವು ತೊಗೊಂಡಾಗ ಮತ್ತೆ ಮಾತಾಡಬೇಕು ಅಂದಾಗ ಅದರ ಅವಶ್ಯಕತೆ ಇದೆಯಾ, ಮತ್ತೆ ಇನ್ನೊಂದು ಸಾರಿ ಪುನರಾವರ್ತನೆ ಮಾಡಬಹುದಾ ಅಂತ ಇದ್ದರೆ ಮಾತ್ರ ತಗೋಬೋದು. ಇಲ್ಲಾಂದರೆ ಮತ್ತೆ ಅದನ್ನು ಪುನರಾವರ್ತನೆ ಮಾಡೋದು ಬೇಡ ಅಂತ ಹೇಳ್ತಾನೆ. ಅದಲ್ಲದೆ ಹೇಳದ್ದನ್ನೇ ಅದೇ ದಾಟಿಯಲ್ಲಿ ಹೇಳಿದರಂತೂ ಸೂಕ್ಷ್ಮಾತಿಗಳು ಮಾತು ಬಿಟ್ಟು ಬೇಸರದಿಂದ ಹೊರಟು ಹೋಗಬಹುದು. ಏನು ಹೇಳ್ತಾನೆ, ನಾವು ಹೇಳೋದನ್ನೇ ಹೇಳ್ತಾ ಇದ್ದರೆ ಅವನೇನು ಮಾಡ್ತಾನೆ, ಬೇರೆ ಸೂಕ್ಷ್ಮಾತಿಗಳು ಗೊತ್ತಲ್ಲ, ಸೂಕ್ಷ್ಮ ಗಮನಿಸ್ತಾ ಇರ್ತಾರೆ. ಇನ್ನು ಏನಪ್ಪ ಅವ್ರೇನು ಮಾತಾಡೋಕ್ಕೆ ಹೋಗಲ್ಲ, ಇನ್ನು ಹೇಳೋದನ್ನೇ ಹೇಳ್ತಾ ಇರ್ತಾರೆ. ಏನು ಇದೆ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಅವರು ಅಲ್ಲಿಂದ ಜಾಗ ಖಾಲಿ ಮಾಡ್ಬೋದು. ಇಂಥದನ್ನು ಹೇಳ್ತಾನೆ, ಆಯಿತಾ? ಇನ್ನೊಂದು ಹೇಳ್ತಾರೆ ಮುಂದುವರೆದು, ನಿಮ್ಮ ಮಾತು ಮುಗಿದ ನಂತರ ಇತರರು ಮಾತಾಡುವಾಗ ಉದಾಸೀನವಾಗಿರುವುದು, ಎಲ್ಲೋ ನೋಡುತ್ತಿರುವುದು, ಪುಸ್ತಕ ಓದುವುದು ಇವೆಲ್ಲ ಅಸಭ್ಯತೆಯ ಲಕ್ಷಣ ಅಂತ ಹೇಳ್ತಾನೆ. ನೋಡಿ ಏನು ಹೇಳ್ತಾನೆ ಅಂದರೆ, ನಿಮ್ಮದೆಲ್ಲ ಆಗೋಯ್ತು, ನಿನ್ನ ಭಾಷಣ ಕೊಟ್ಟಾಗೋಯ್ತಲ್ಲ, ನಿಂದು ಆದ ತಕ್ಷಣ ನೀನೇನು ಮಾಡ್ತೀಯ, ಫ್ರೀ ಆಗ್ಬಿಡ್ತೀಯ. ಫ್ರೀ ಆದ ತಕ್ಷಣ ನೀನೇನು ಮಾಡೋದು, ಈ ಇದರ ಜೊತೆಲಿ ಮಾತಾಡುವಾಗ ಏನು ಉದಾಸೀನ, ಅಯ್ಯೋ ಬಿಡು ಮಾಡ್ಕೊಳ್ಳಿ ಅವರು ಅನ್ನೋದು, ಎಲ್ಲೋ ನೋಡುತ್ತಿರೋದು, ಒಂಥರ ಪುಸ್ತಕ ಓದೋದು, ಇವೆಲ್ಲ ಏನಂತ ಹೇಳ್ತಾನೆ, ಅಸಭ್ಯತೆಯ ಲಕ್ಷಣ. ಹಾಗೆಯೇ ವಿಷಯಗಳನ್ನು ಒಮ್ಮೆಲೆ ಬದಲಿಸುವುದು ತರಬಲ್ಲ. ಹಾಗೆ ವಿಷಯಗಳನ್ನು ತಕ್ಷಣ ಬದಲಿಸುವುದು ತರಬಲ್ಲ ಅಂತ ಹೇಳ್ತಾನೆ. ಬದಲಿಸುವುದು ತರಬಲ್ಲ. ಶಬ್ದಗಳ ಉಪಯೋಗದಲ್ಲೂ ಭಾಳ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಆಯಿತಾ, ಶಬ್ದಗಳ ಉಚ್ಚಾರಣೆ ಮಾಡಬೇಕಾದ್ರೆ, ಮಾತಾಡಬೇಕಾದ್ರೆ ಶಬ್ದಗಳ ಉಪಯೋಗದಲ್ಲೂ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಏನಂತ ಹೇಳ್ತಾನೆ ಅಂದರೆ, ಮಾತು ಜಾರಿದರೆ ಮುತ್ತು ಒಡೆದರೆ ಹಿಂದಕ್ಕೆ ಪಡೆಯಲಾರವು ಎಂದಿದ್ದಾರೆ ತಿಳಿದವರು ಹಿರಿಯರು. ಗಾದೆ ಇವೆಲ್ಲ ಏನು ಹೇಳ್ತಾರೆ ನೋಡು. ಮಾತು ಜಾರಿದ್ರೆ ಹೋಗ್ತಂತೆ, ಮುತ್ತು ಒಡೆದ್ರೆ ಹೋಯ್ತಂತೆ. ಹಿಂದಕ್ಕೆ ಮತ್ತೆ ಪಡೆಯೋಕ್ಕಾಗುತ್ತಾ? ಮಾತು ಆಡಿದ ತಕ್ಷಣ ಮತ್ತೆ ಹಿಂದಕ್ಕೆ ಪಡೆಯೋಕ್ಕಾಗುತ್ತಾ? ನೀನು ಎಷ್ಟು ಸಾರಿ ಒಪ್ಸೋಕ್ಕಾಗುತ್ತಾ? ಹಾಗಲ್ಲ. ಮುತ್ತು ಹೊಡೆದ್ರೆ ಸೇರ್ಸೋಕ್ಕಾಗತ್ತಾ? ನೋಡಿ ಹಿರಿಯರು ಹೇಳಿರೋದು, ಗಾದೆ ಹೇಳಿರೋದು ಏನು, ಮಾತು ಜಾರಿದರೆ ಮುತ್ತು ಒಡೆದರೆ ಹಿಂದಕ್ಕೆ ಪಡೆಯಲಾರೆವು ಎಂದಿದ್ದಾರೆ ತಿಳಿದವರು ಅಥವಾ ಹಿರಿಯರು. ಗಾದೆ ಮಾತು ಹೇಳ್ತಾರೆ. ಇಲ್ಲಿಗೆ ಅದಕ್ಕೆ ಮಾತಾಡೋಕ್ಕೆ ಮೊದಲೇ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಯಾರು ಇಲ್ಲಿವರೆಗೂ ವೀಕ್ಷಣೆ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮುಂದುವರೆದ ಭಾಗವನ್ನು ಇನ್ನೊಂದು ಎಪಿಸೋಡಲ್ಲಿ ತೊಗೋತೀನಿ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು.